ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ತಾತನವರಿಗೆ ನಮಸ್ಕರಿಸಿ, ಈ ಪುರಾಣವನ್ನ ಸಾಂಗೋಪಾಂಗವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಶಾಸ್ತ್ರಿಗಳವರೇ, ಪ್ರಹ್ಲಾಜಿಯವರೇ, ಗವಾಯಿಗಳವರೇ ಹಾಗೂ ಈ ಜಮಾಪುರ ಗ್ರಾಮದ ಸಮಸ್ತ ಭಕ್ತರೇ, ಹಿರಿಯರೇ, ಮಕ್ಕಳೇ, ಮಾತೆಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಈ ಎಮ್ಮಿಗನೂರು ಜಲಸಿದ್ಧ ಶಿವಯೋಗಿಗಳು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಹಂದ್ಯಾಳ ಗ್ರಾಮದಲ್ಲಿ ಜನಿಸಿ ಆ ಭಾಗದಲ್ಲೆಲ್ಲ ಸಂಚರಿಸಿ ಎಮ್ಮಿಗನೂರು ಅಲ್ಲದೆ ಈ ಭಾಗದ ಸಿಂಧನೂರು, ದರೆಸೂಗೂರು, ಕಾರಟಗಿ, ಈ ಕೊಪ್ಪಳದ ಅನೇಕ, ರಾಯಚೂರಿನ ಅನೇಕ ಭಾಗಗಳಲ್ಲಿ ಸಂಚರಿಸಿ ಪವಾಡಗಳನ್ನ ನಡೆಸಿ ಭಕ್ತ ಜನರನ್ನ ಉದ್ಧಾರ ಮಾಡಿರ್ತಕ್ಕಂಥ ಜಯಸಿದ್ಧ ಶಿವಯೋಗಿಗಳು ಬಹಳ, ಈ ಪುರಾಣ ಬಹಳ ಸೊಗಸಾಗಿರ್ತಕ್ಕಂಥದ್ದು. ಇದರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಚರಿತ್ರೆಯನ್ನ ನಮ್ಮ ಅವರ ವಂಶಜರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಒಂದು ಬುಕ್ ಅನ್ನು ಬರೆದಿದ್ದಾರೆ. ಜಯಸಿದ್ಧ ಶಿವಯೋಗಿಗಳ ಸಂಕ್ಷಿಪ್ತವಾದ ಚರಿತ್ರೆ. ಹೆಂಗೆ ಅಂತಂದ್ರೆ ಅದು ಹೆಂಗಿರ್ತದೆ ಅಂದ್ರೆ ಒಂದು ಸೀರಿಯಲ್ ಇದ್ದಂಗೆ. ಸೀರಿಯಲ್ ಅಂದ್ರೆ ಬಹಳ ಖುಷಿ ಆಯ್ತು ನನಗೆ, ಇಷ್ಟು ಜನ ಮಾತೆಯರೆಲ್ಲ ಬಂದಿದ್ದಾರೆ. ಯಾಕಂದ್ರೆ ಸೀರಿಯಲ್ಗಳು ಬಿಟ್ಟು ಬರೋದು ಬಹಳ ಕಷ್ಟ. ಅಂತದ್ರಲ್ಲಿ ಇಲ್ಲಿ ಭಕ್ತಿ ಇದೆ ಅನ್ನೋದಕ್ಕೆ ಒಂದು ಕಾರಣ ಏನಂದ್ರೆ ಮಾತೆಯರು, ಹೆಣ್ಮಕ್ಳು ಎಲ್ಲ ಬಂದಿದ್ದಾರೆ. ಬಹಳ ಖುಷಿಯಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ಇವತ್ತು ಜೀವನದಲ್ಲಿ ಯಾವುದಾದ್ರೂ ಸುಖ ಕೊಡ್ತಕ್ಕಂದ್ರೆ ಊಟ ಅಲ್ಲ, ಯಾವುದಾದ್ರೂ ಶಕ್ತಿ ಕೊಡ್ತಕ್ಕಂಥ ಪುಷ್ಟಿಯಾಗಿರ್ತಕ್ಕಂಥ ಆಹಾರವಲ್ಲ. ಇಂಥ ಪುಣ್ಯ ಪುರುಷರ, ಶರಣರ ಪ್ರವಚನಗಳನ್ನು ನಾವು ಕೇಳಿದಾಗ ಮಾತ್ರ ನಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ನಮ್ಮ ಮನಸ್ಸು ಭೇಟಿ ಆಗ್ತಕ್ಕಂಥ